ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಿ. ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ನಾವು ಎಲ್ಲೆಲ್ಲಿ ಹೇಳ್ಬೇಕು, ಎಷ್ಟು ಸಲ ಹೇಳಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದರೆ ಹಿರಿಯರೆಲ್ಲ ಮಾತಾಡ್ಯಾರ ಸಭಾಧ್ಯಕ್ಷರೇ. ಈಗ ದಕ್ಷಿಣ ಕರ್ನಾಟಕ ಅದು ಕೂಡ ನಮ್ಮದೇ. ಯಾಕಂದರೆ ಅಖಂಡ ಕರ್ನಾಟಕ ಅಂದಾಗ ನಾವೆಲ್ಲರೂ ಆ ಕರ್ನಾಟಕದಲ್ಲೇ ಬರ್ತಕ್ಕಂಥವ್ರು. ಯಾಕಂದರೆ ಅಲ್ಲಿ ದಕ್ಷಿಣ ಕರ್ನಾಟಕದಿಂದ ಒಂದಿಷ್ಟು ಜನ ನಮ್ಮ ಕಡೆ ಬರ್ತದಾರ ಸಭಾಧ್ಯಕ್ಷರೇ. ಅವರು ಬಂದಂಥವ್ರು ಎಂಥವ್ರು ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಬರ್ತಾರ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿ ಬರ್ತಾರ. ಅಂಥವ್ರಿಗೆಲ್ಲ ಇಲ್ಲಿ ಸಿಗೋಂಥ ಗೌರವನೇ ಬೇರೆ ಸಭಾಧ್ಯಕ್ಷರೇ. ಆದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದವ್ರೇನು ನಾವು ದಕ್ಷಿಣ ಕರ್ನಾಟಕ ಕಡೆ ನಾವಲ್ಲಿ ಓದಂಥವ್ರು ಎಂಥವ್ರು ಅನ್ನೋಂಥದ್ದು ತಾವು ಗಮನಿಸ್ಬೇಕು ಸಭಾಧ್ಯಕ್ಷರೇ. ಅವ್ರು ಯಾರಪ್ಪ ಅಂತಂದರೆ ಕೂಲಿ ಕೆಲಸ ಮಾಡ್ತಾರ, ಗಾರೆ ಕೆಲಸ ಮಾಡ್ತಾರ, ಇವೆಲ್ಲ ಆಟ ಹೊಡಿತಾರ, ಮತ್ತು ಎಲ್ಲ ಉದ್ಯೋಗ ನರ್ಸಿ ಅಲ್ಲಿ ಹೋಗಿ ಗೂಳೆ ಹೋಗೋಂಥದ್ದು ನಾವು ಗಮನಿಸ್ತೀವಿ. ಇದು ಯಾವ ನ್ಯಾಯ ಅನ್ನೋಂಥದ್ದನ್ನು ನಿಜವಾಗ್ಲೂ ನನಗೆ ಭಾಳ ನೋವಾಗ್ತದೆ ಸಭಾಧ್ಯಕ್ಷರೇ. ಯಾಕಂತಂದರೆ ಇದಕ್ಕೆ ಕಾರಣ ಇಷ್ಟೇ. ಯಾಕಂದರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಬೇಕು, ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂದಾಗ ಮಾತ್ರ ನಾವು ಇಲ್ಲಿ ಏನಾದರೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆ ಒಂದು ತಾರತಮ್ಯ ಬರೋದಿಲ್ಲ ಅಂಥೇಳಿ ನನ್ನ ಒಂದು ಭಾವನೆ ಸಭಾಧ್ಯಕ್ಷರೇ. ಯಾಕಂದರೆ ಬರೀ ಒಂದು ಯೂನಿವರ್ಸಿಟಿ ಇರ್ಬೋದು, ಈ ಕಡೆ ನಮ್ಮಲ್ಲಿ ಕಾರ್ಖಾನೆಗಳಿರ್ಬೋದು, ಮತ್ತು ನೀರಾವರಿ ಮತ್ತು ಆರೋಗ್ಯ ಕೂಡ ನಾವು ಸುಧಾರಣೆ ಆಗಬೇಕು. ನೀರಾವರಿಗೆ ಇನ್ನೂ ಉಳಿದಂಥ ಈಗ ನೋಡಿ ರಾಯರೆಡ್ಡಿ ಸಾಹೇಬರು ಮಾತಾಡ್ತಾ ಹೇಳಿದರು. ಅವರು ಮಾತುಗಳನ್ನು ನಾವು ಕೇಳಿದಾಗ ನಿಜವಾಗ್ಲೂ ಇಲ್ಲೆಲ್ಲ ಸಮಸ್ಯೆಗಳು ಬಗೆಹರಿದವೇನೋ ಅನ್ನೋಂಥದ್ದು ನಮಗೆಲ್ಲ ಅನಿಸ್ತಿತ್ತು. ಖಂಡಿತವಾಗ್ಲೂ ಇಲ್ಲ ಸಭಾಧ್ಯಕ್ಷರೇ, ಯಾವ ಬಗೆಹರಿದಿಲ್ಲ. ಅವ್ರು ಮಾತಾಡಿದ್ದಕ್ಕೆ ಸಾಕಷ್ಟು ಅವರು ಅಂಕೆ ಸಂಖ್ಯೆಗಳು ಕೊಟ್ಟಿರ್ಬೋದು, ಆದರೆ ವಾಸ್ತವ ಸ್ಥಿತಿ ನೋಡ್ರಿ ಗಮನಿಸಿದಾಗ ಮಾತ್ರ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಸಭಾಧ್ಯಕ್ಷರೇ. ಆರೋಗ್ಯ ಈಗ ಉದಾಹರಣೆ ನಾವು ನಮ್ಮಲ್ಲೇ ನಾನು ಹೇಳ್ತೀನಿ, ಇದು ಆರೋಗ್ಯದ ಸಮಸ್ಯೆ ಏನದಪ್ಪ ಅಂತಂದರೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಲ್ಲ ಸಭಾಧ್ಯಕ್ಷರೇ. ನಮ್ಮಲ್ಲಿ ಪೂರ್ತಿ ಲಾಸ್ಟ್ ಸ್ಟೇಜ್ ಬಂದಾಗ ಅಲ್ಲಿ ಬೆಂಗಳೂರು ಮತ್ತು ಹೈದ್ರಾಬಾದು ಆ ಕಡೆಲ್ಲ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬಡವರು ಹೋಗ್ತಾರೆ. ಅಲ್ಲಿ ನೋಡಿದರೆ ಮುಗಿದೋಗಿರ್ತದ, ಪೂರ್ತಿ ಲಾಸ್ಟ್ ಸ್ಟೇಜ್ ಇರ್ತದೆ. ಹಂಗಾಗಿ ಅಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ನಮ್ಮ ಕಡೆ ಬರಬೇಕು ಅನ್ನೋಂಥದ್ದು ನಂದು ಬೇಡಿಕೆ ಆದ ಸಭಾಧ್ಯಕ್ಷರೇ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಸಭಾಧ್ಯಕ್ಷರೇ, ನನ್ನ ದೇವದುರ್ಗ ತಾಲೂಕದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ ಸಭಾಧ್ಯಕ್ಷರೇ. ಅದು ಕುಡಿಯೋ ನೀರಿನಿಂದ ಆಗ್ಯದ ಏನಾಗ್ಯದ ಗೊತ್ತಿಲ್ಲ. ಅದನ್ನೆಲ್ಲ ಸರಿಯಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ ಸಭಾಧ್ಯಕ್ಷರೇ. ಅದಲ್ದೇ ಮತ್ತೆ ಇದು ಅಪೌಷ್ಟಿಕತೆ ಕೂಡ ಜಾಸ್ತಿ ಎದ್ದು ಕಾಣ್ತದೆ ಸಭಾಧ್ಯಕ್ಷರೇ. ಅಪೌಷ್ಟಿಕತೆ ಮಕ್ಕಳು ಮತ್ತು ವೆಯ್ಟ್ ಲಾಸ್ ಮಕ್ಕಳು ಕೂಡ ಜಾಸ್ತಿ ಜನನ ಆಗೋದ್ರಿಂದ ಪೌಷ್ಟಿಕ ಆಹಾರವನ್ನು ಅವರಿಗೆ ಯಾವ ರೀತಿ ಕೊಡಬೇಕು ಅನ್ನೋಂಥದ್ದನ್ನು ಗಮನ ಹರಿಸ್ಬೇಕು. ಆರೋಗ್ಯ ಸಚಿವರು, ನಾನು ನಿಜವಾಗ್ಲೂ ಅವರಿಗೆ ಈ ಸಭೆ ಮುಖಾಂತರ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷರೇ. ಅವರಿಗೆ ನಾವು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಬೇಡಿಕೆ ಇಟ್ಟಿದ್ವಿ, ಆದರೆ ಅವರು ಒಂದೇ ಮಾತಿಗೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಇವತ್ತು ಟೆಂಡರ್ ಹಂತದಲ್ಲಿ ನಮ್ಮಲ್ಲಿ ಒಂದು ಆಸ್ಪತ್ರೆ ಬಂದ ಸಭಾಧ್ಯಕ್ಷರೇ. ನಿಜವಾಗ್ಲೂ ನಮ್ಮ ಕ್ಷೇತ್ರದ ಎಲ್ಲ ತಾಯಂದರ ಪರವಾಗಿ ನಾ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಸಭಾಧ್ಯಕ್ಷರೇ. ಉದ್ಯೋಗ ಅಂತಂದರೆ ನಮ್ಮಲ್ಲೆಲ್ಲ ಓದಿ ಕೂತಾರೆ ಎಲ್ಲರೂ, ಆದರೆ ಯಾವುದೇ ಉದ್ಯೋಗಗಳಿಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕು. ಓದಿದಂಥವರಿಗೆಲ್ಲ ಈಗೇನು ನಮ್ಮ ಕಲ್ಯಾಣ ಕರ್ನಾಟಕ ನೋಡ್ರಿ, ಕಲ್ಯಾಣ ಕರ್ನಾಟಕ ಅಂದ ತಕ್ಷಣವೇ ಎಲ್ಲರೂ ನನ್ನ ಕಡೆ ನೋಡ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಅನುದಾನ ತೊಗೊತಾರೆ, ಅತಿ ಹೆಚ್ಚು ಅನುದಾನ ನಿಮಗೆ ಬರ್ತದೆ. ನಿಜವಾಗ್ಲೂ ನಮ್ಗೆ ಅದು ಡಾಕ್ಟರ್ ನಂಜುಂಡಪ್ಪ ಅವರದೇ ಆಧಾರದ ಮೇಲೆ ನಮಗೆ ಅನುದಾನ ಬರ್ತಿದೆ ಸಭಾಧ್ಯಕ್ಷರೇ. ಅದು ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು, ಗುಡಿಸಲು ಒಂದು ಮುಕ್ತ ಒಂದು ತಾಲೂಕು ಆಗಬೇಕನ್ನೋಂಥದ್ದು ಆ ವರದಿ ಉದ್ದೇಶ ಇತ್ತು. ಇವತ್ತು ಕ್ರಮೇಣವಾಗಿ ಸುಧಾರಣೆ ಕಂಡು ಬರಕತ್ತದ ಸಭಾಧ್ಯಕ್ಷರೇ. ಅದು ಕೂಡ ಆ ವರದಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೂ ಕೂಡ ಇನ್ನೂ ಸಾಕಷ್ಟು ಮನೆಗಳು ಕೊಡಬೇಕಾಗ್ಯದ ಬಡವರಿಗೆಲ್ಲ. ಈಗ ಮನೆಗಳೇ ಬಂದಿಲ್ಲ ಸಭಾಧ್ಯಕ್ಷರೇ. ನಾವು ಗೆದ್ದ ಮೇಲೆ 2 ವರ್ಷ ಕಳೆದ್ವಿ, ಒಂದು ಮನೆ ಕೊಡೋಕ್ಕಾಗಿಲ್ಲ. ಆದರೂ ಕೂಡ ಕೆಲವೊಂದು ಮನೆಗಳು ಸ್ಯಾಂಕ್ಷನ್ ಆಗ್ಯಾವ ಅಂತೇಳಿ ಬಂದು ಅವ್ರು ಏನೇನು ಬಡವರಲ್ಲಿ ಸರಿಯಾದ ದುಡ್ಡು ಅವೆಲ್ಲ ವಸೂಲಿ ಮಾಡೋಂಥದ್ದು ಕೂಡ ವಾತಾವರಣ ಕಂಡು ಬರ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ತಡೆ ಹಿಡಿಬೇಕು. ಮತ್ತು ಇನ್ನೊಂದು ಸಭಾಧ್ಯಕ್ಷರೇ, ಹಳ್ಳಿಗಳಲ್ಲಿ ರಸ್ತೆ ಸಮಸ್ಯೆ ಸಾಕಷ್ಟು ನಮ್ಮಲ್ಲೆಲ್ಲ ಅದು. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಸುಧಾರಣೆ ಆಗ್ಬೇಕಾಯ್ತು ಅಂದರೆ ಅನುದಾನ ಬೇಕು ಸಭಾಧ್ಯಕ್ಷರೇ. ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕ ಅನುದಾನಕ್ಕೆ ಇಂಥದ್ದೇ ಕೆಲಸಗಳು ತಗೋಬೇಕು ಅನ್ನೋಂಥದ್ದು ಮಾನದಂಡ ಇರೋದ್ರಿಂದ ಅದನ್ನು ನಾವು ಸ್ವಲ್ಪ ಸರ್ಕಾರ ಗಮನಿಸಬೇಕು. ಮಾನ್ಯ ಸಚಿವರು ಕೂಡ ಆ ಥರ ನಮಗೆ ಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಬಸ್ಸುಗಳು ನಮಗಿಲ್ಲ.
ಈಗ ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸಿನ ಕೊರತೆ ಸಾಕಷ್ಟು ಆಗಿದೆ ಸಭಾಧ್ಯಕ್ಷರೇ. ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಬಸ್ ಉರುಳಿ, ಶಾಲಾ ಮಕ್ಕಳು ಹೋಗಂಥ ಬಸ್ ಉರುಳಿ 40 ಜನ ಮಕ್ಕಳಿಗೆಲ್ಲ ತೊಂದರೆಗಳಾದವು. ಮತ್ತು ಒಬ್ಬ ಕಂಡಕ್ಟರ್ ಪಾಪ ಇದ್ದದ್ದು ಒಬ್ಬ ಮಗ ಇದ್ರಂಥವ್ರು, ಅವರು ಕೂಡ ಅವ್ರ ಜೀವ ಹೋಯ್ತು. ಅದಕ್ಕೆ ಯಾರು ಹೊಣೆ ಸಭಾಧ್ಯಕ್ಷರೇ? ಅದೇನು ಯಾವುದು ರಸ್ತೆ ಮತ್ತು ಅದೇನು ಹಳೆ ಗಾಡಿ, ಅದು ಸ್ಟೇರಿಂಗ್ ಕೈಯಾಗಿ ಬಂದು ಆ ಮನುಷ್ಯ ಆಗ ಆ ವ್ಯಕ್ತಿ ಸತ್ತ, ಮತ್ತು ಕೈಕಾಲುಗಳು ಮುರಿದು ಸಾಕಷ್ಟು ಹಾನಿ ಆದವು. ನಮಗೆ ಹೊಸ ಬಸ್ಸುಗಳು ಕೊಡಬೇಕಂತೇಳಿ ಸಚಿವರನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಹೋದ ಸಲ ನಾನು ಸೆಷನ್ನಲ್ಲಿ ಮಾತಾಡಿದ್ದೆ ಸಭಾಧ್ಯಕ್ಷರೇ. ನಮ್ಮ ದೇವದುರ್ಗ ಅತಿಯಾಗಿ ಬೆಳೆದ್ರಿಂದ ಅಲ್ಲಿ ಚರಂಡಿ, ಒಳಚರಂಡಿ ಬೇಕು ಅಂತೇಳಿ ಸಾಕಷ್ಟು ಸಲ ಮನವಿ ಸಚಿವರನ್ನ ನಾವು ಮಾಡಿದ್ವಿ, ಸರ್ಕಾರದ ಗಮನಕ್ಕೆ ತಂದಿದ್ವಿ. ಅದು ಕೂಡ ಇನ್ನೂ ಆಗಿಲ್ಲ ಸಭಾಧ್ಯಕ್ಷರೇ. ಮುರಾರ್ಜಿ ಶಾಲೆಗಳು ಸಭಾಧ್ಯಕ್ಷರೇ, ಯಾಕಂದ್ರೆ ಈಗೆಲ್ಲ ಮಕ್ಕಳೆಲ್ಲ ಒಂದು ಮುರಾರ್ಜಿ ಶಾಲೆಗಳಿಗೆ ಹೋಗಬೇಕು ಅಂತೇಳಿ ಎಕ್ಸಾಮ್ ಬರೆದು ಅವರೆಲ್ಲ ಪಾಸ್ ಆಗಿರ್ತಾರೆ, ಕೆಲವರು ಪಾಸ್ ಆಗಿರೋದಿಲ್ಲ. ಆದರೆ ಹೆಚ್ಚಿನ ಸೀಟ್ಗಳು ಕೇಳ್ತಿದ್ದಾರೆ. ಶಾಸಕರದೊಂದು ಲೆಟ್ರ್ ಕೊಡ್ರಿ ಅಂತ ಅವ್ರು ಬರ್ತಾರೆ, ನಾವು ಲೆಟ್ರ್ ಕೊಡ್ತೀವಿ, ಅಲ್ಲಿ ಏನೂ ಇಲ್ಲ. ಯಾಕಂದರೆ ಕಮಿಟಿ DC ಅವರು ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿರೋದ್ರಿಂದ ಹಂಗಾಗಿ ಅವರೇ ಅದಕ್ಕೆ ಅವರೇ ನೇಮಕ ಮಾಡ್ತಾರೆ. ಹಂಗಾಗಿ ನಮ್ಮಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು 10-20 ಸೀಟು ಹೆಚ್ಚಿಗೆ ಕೊಡಬೇಕು ಅನ್ನೋಂಥದ್ದು ನನ್ನ ಬೇಡಿಕೆ ಸಭಾಧ್ಯಕ್ಷರೇ. ಇನ್ನೊಂದು 15ನೇ ಕಾಲುವೆ ಪೂರ್ಣಗೊಳಿಸ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟಗಳದು. ನಮ್ಮ ರೈತರು ಭಾಳಷ್ಟು ಕಾಯ್ತಾ ಇದ್ದಾರೆ ಸಭಾಧ್ಯಕ್ಷರೇ, ಅದು ಅಪೂರ್ಣ ಆಗ್ಯದ. ಹಂಗಾಗಿ ಅದನ್ನು ನಾವು ಮಾಡಿಕೊಡೋದಕ್ಕೆ ನೀರಾವರಿ ಸಚಿವರು ಮತ್ತು ಎಲ್ಲರ ಗಮನ ಸೆಳೆಯೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಮಹಿಳಾ ಶೌಚಾಲಯಗಳು ಈಗಾಗಲೇ ಮಹಿಳಾ ಶೌಚಾಲಯಗಳು ಆಗಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಶೌಚಾಲಯಗಳಾಗ್ಯಾವ. ಆದರೆ ಬರೀ ಅದು ಟೆಂಟ್ ಅದೇನಂತಾರೆ ಶೆಡ್ಗಳಷ್ಟೇ ನಿರ್ಮಾಣ ಆಗ್ಯಾವ ಸಭಾಧ್ಯಕ್ಷರೇ. ಇನ್ನೂ ಅದು ಯಾವುದೇ ಕೆಲಸ ಆಗಿಲ್ಲ. ಅದು ಯಾರು ಏಜೆನ್ಸಿ ಅಂತಲೇ ಗೊತ್ತಿಲ್ಲ, ನಾವು ಯಾರನ್ನ ಕೇಳ್ಬೇಕಂತಲೇ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಯಾಕಂದರೆ SC ST ಜನಾಂಗ ನಾವು ಜಾಸ್ತಿ ಇರೋದ್ರಿಂದ ಈಗೇನು ನಮ್ಮ SC ST ಅನುದಾನದಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ನೇರ ಸಾಲ ಇರ್ಬೋದು, ಸ್ವಾವಲಂಬಿ ಸಾರಥಿ ಇವೆಲ್ಲ ಭಾಳ ಕಡಿಮೆ.